ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಆಫರ್ ಅಂದರೆ ಹೀಗಿರಬೇಕು ಏನು ಅಂತ ಕೇಳ್ತಾ ಇದ್ದೀರಾ? ಅದೇ ಕಣ್ರಿ, ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟನವರಿಗೆ ರಾಜಕೀಯ ಎಂಟ್ರಿ. ಯಾವುದು ಪಕ್ಷ ಗುಟ್ಟು ರಟ್ಟು ಮಾಡಿದ ಗಿಲ್ಲಿ ನಟ ವಿನ್ನರ್ ಏನು ಅಂತ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಖಂಡಿತವಾಗೂ ವಿಡಿಯೋನಂತೂ ಪೂರ್ತಿಯಾಗಿ ನೋಡಿ. ಬಿಗ್ ಬಾಸ್ ಗೆಲುವಿನ ಬೆನ್ನಲ್ಲೇ ಗಿಲ್ಲಿ ನಟ ರಾಜಕೀಯಕ್ಕೆ ಎಂಟ್ರಿ. ಯಾವ ಪಕ್ಷ ಕೊಟ್ಟು ರಟ್ಟು ಮಾಡಿದ ವಿನ್ನರ್. ಬಿಗ್ ಬಾಸ್ ಸೀಸನ್ 12 ಗೆದ್ದು ಐತಿಹಾಸಿಕ ದಾಖಲೆ ಬರೆದ ಗಿಲ್ಲಿ ನಟನಿಗೆ ರಾಜಕೀಯ ನಾಯಕದಿಂದಲೂ ಬೆಂಬಲ ವ್ಯಕ್ತವಾಗಿತ್ತು. ಇದು ಅವರ ರಾಜಕೀಯ ಪ್ರವೇಶದ ಬಗ್ಗೆ ಚರ್ಚೆ ಹುಟ್ಟುಹಾಕಿತ್ತು. ಇದರ ಬಗ್ಗೆ ಮಾಧ್ಯಮದವರು ಕೇಳಿರೋ ಪ್ರಶ್ನೆಗೆ ಗಿಲ್ಲಿ ನಟ ಹೇಳಿದ್ದೇನು? ಬಿಗ್ ಬಾಸ್ ಸೀಸನ್ 12 ಐತಿಹಾಸಿಕ ದಾಖಲೆ ಬರೆದಿದೆ. ವಿನ್ ಆಗಿರೋ ಗಿಲ್ಲಿ ನಟನಿಗೆ ಅಷ್ಟೇ ಅಲ್ಲದೆ ಹಲವು ಸ್ಪರ್ಧಿಗಳ ಪರವಾಗಿ ರಾಜಕೀಯ ಪಕ್ಷದವರು ಅಖಾಡಕ್ಕೆ ಇಳಿದಿದ್ದು ಬಹುಶಃ ಯಾವ ಭಾಷೆಗಳ ಬಿಗ್ ಬಾಸ್ನಲ್ಲಿಯೂ ಇರಲಿಕ್ಕಿಲ್ಲ. ಯಾಕೆ ಅಂದರೆ ಸುಮ್ಮನೆನಾ 45 ಕೋಟಿ ಬರೋಬ್ಬರಿ ವೋಟ್ ಗಳಿಸಿರೋದು ನಮ್ಮ ಗಿಲ್ಲಿ ನಟ. ಕೆಲವೊಂದು ಜಾತಿ ಲೆಕ್ಕಾಚಾರ, ಪಕ್ಷದ ಲೆಕ್ಕಾಚಾರ ಎಲ್ಲವನ್ನು ಮೀರಿ ಗಿಲ್ಲಿ ನಟನಿಗೆ 45 ಕೋಟಿಗೂ ಅಧಿಕ ವೋಟ್ ಬಂದಿದ್ದು ನೋಡಿ. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸೇರಿದಂತೆ ಎಲ್ಲರೂ ಅಚ್ಚರಿಗೆ ಒಳಗಾಗಿದ್ದಾರೆ. ಅಚ್ಚರಿಗೆ ಒಳಗಾಗಬೇಕಾಗಿರೋದೆ. ಯಾಕಂದರೆ ಎರಡ ವೋಟ್ ಬಂದಿರೋದು 45 ಕೋಟಿ ವೋಟ್ ಅನ್ನೋದು ಯಾರು ಗೆಲ್ಲಕ್ಕೆ ಸಾಧ್ಯ? ಅದು ಗಿಲ್ಲಿ ನಟ ಗೆದ್ದಿದ್ದಾರೆ. ಹಾಗಾಗಿ ಇದೀಗ ಇದರ ಬೆನ್ನಲ್ಲೇ ಗಿಲ್ಲಿ ನಟನ ಯಶಸ್ಸು, ಅವರಿಗೆ ಇರುವ ಬೆಂಬಲ ಕಂಡು ಯಾರಾದರೂ ರಾಜಕೀಯಕ್ಕೆ ಕರೆಯುತ್ತಾರೆ ಎನ್ನುವ ಸುದ್ದಿ ಭಾರಿ ಸದ್ದು ಮಾಡುತ್ತಿರುವ ಬೆನ್ನಲ್ಲೇ ಇದೇ ಪ್ರಶ್ನೆಯೊಂದು ಮಾಧ್ಯಮಗಳು ಗಿಲ್ಲಿ ನಟನಿಗೆ ಕೇಳಲಾಗಿದೆ. ಅದರಲ್ಲಿಯೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗಿಲ್ಲಿ ನಟನನ್ನು ಅಭಿನಂದಿಸಿದ ಪರಿ ನೋಡಿ, ಗಿಲ್ಲಿ ನಟ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ, ಕಾಂಗ್ರೆಸ್ ಸೇರುತ್ತಾರೆ ಎನ್ನುವ ಬಗ್ಗೆ ಸಾಕಷ್ಟು ಚರ್ಚೆಯಾಗುತ್ತಿದೆ. ಈ ಬಗ್ಗೆ ಈಗ ಗಿಲ್ಲಿಯವರಿಗೆ ಪ್ರಶ್ನೆ ಎದುರಾಗಿದೆ. ಅದಕ್ಕೆ ಗಿಲ್ಲಿ ನಟ, ಇಲ್ಲಪ್ಪ ಹಾಗೇನೂ ಇಲ್ಲ, ಸದ್ಯ ಅಂತ ಯೋಚನೆಗಳೂ ಇಲ್ಲ. ನನಗೆ ಕಾಂಗ್ರೆಸ್ನವರು ಮಾತ್ರವಲ್ಲದೆ ಎಲ್ಲ ಪಕ್ಷದವರು ಅಭಿನಂದನೆ ಸಲ್ಲಿಸಿದ್ದಾರೆ. ಹಾಗೆ ನೋಡಿದರೆ ಮೊದಲು ವಿಶ್ ಮಾಡಿದ್ದೆ HD ಕುಮಾರಸ್ವಾಮಿ ಅಣ್ಣ ಅವರು. ಅಷ್ಟೇ ಅಲ್ಲದೆ BJPಯು ಹಲವು ರಾಜಕಾರಣಿಗಳು ವಿಶ್ ಮಾಡಿದ್ದಾರೆ. ಕಾಂಗ್ರೆಸ್ನವರು ಅಭಿನಂದನೆ ಸಲ್ಲಿಸಿದ್ದಾರೆ. ಎಲ್ಲರೂ ಜಾತಿ ಪಕ್ಷ ಭೇದ ಮರೆತು ನನಗೆ ಸಪೋರ್ಟ್ ಮಾಡಿದ್ದಾರೆ. ಯಾವುದೋ ಒಂದು ಪಕ್ಷಕ್ಕೆ ಸಪೋರ್ಟ್, ರಾಜಕಾರಣ ಇವೆಲ್ಲ ಸುದ್ದಿ ಸುಳ್ಳು ಎಂದು ಸ್ಪಷ್ಟನೆ ನೀಡಿದ್ದಾರೆ. ಈ ಬಗ್ಗೆ ಫ್ಯಾನ್ಸ್ ಹೇಳ್ತಿರೋದೇನು ಅಂತ ನೋಡೋದಾದರೆ, ಅದಕ್ಕೆ ಅವರ ಹಲವು ಅಭಿಮಾನಿಗಳು, ದಯವಿಟ್ಟು ರಾಜಕಾರಣಕ್ಕೆ ಬರಬೇಡಿ ಅಣ್ಣ, ನೀವು ತುಂಬ ಒಳ್ಳೆಯ ಕಲಾವಿದರು, ಕಲಾವಿದರಾಗಿಯೇ ಮುಂದುವರಿಯಿರಿ, ಎಲ್ಲರಿಗೂ ಹಾಸ್ಯದ ಹೊನಲನ್ನು ಉಣಬಡಿಸಿರಿ, ದಯವಿಟ್ಟು ರಾಜಕೀಯ ಪಕ್ಷ ಸೇರಬೇಡಿ ಎಂದು ಮನವಿ ಮಾಡಿಕೊಳ್ತಿದ್ದಾರೆ. ನೋಡಿದ್ರಲ್ಲ, ಇದಕ್ಕೆ ನೀವೇನು ಹೇಳ್ತೀರಾ? ಗಿಲ್ಲಿ ನಟ ರಾಜಕೀಯ ಪಕ್ಷಕ್ಕೆ ಬರಬೇಕಾ ಅಥವಾ ಕಲಾವಿದನಾಗೆ ಉಳಿಬೇಕಾ? ರಾಜಕೀಯ ಪಕ್ಷಕ್ಕೆ ಬರೋದಾದರೆ ಯಾವ ಪಕ್ಷಕ್ಕೆ ಸೇರಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.